ಹಾಯ್ ಸ್ನೇಹಿತರೆ, ಲೈವಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಇನ್ಸ್ಟಾಗ್ರಾಮಲ್ಲಿ. ಇದು ಬೆಂಗಳೂರು ಟೆರೇಸಲ್ಲಿ ಬೆಳೆದಿರೋಂಥ ಒಬ್ಬರು ಮನೇಲಿ ಬೆಳೆದಿರೋದು. ಎಷ್ಟು ಚೆನ್ನಾಗಿ ಸುಂದರವಾಗಿ ಬೆಳೆಸಿದ್ದಾರೆ ನೋಡಿ. ಲೈವಲ್ಲೇ ತೋರಿಸಿದ್ದೀನಿ, ಸುಳ್ಳಲ್ಲ ನೋಡಿ. ಎಲ್ಲ ಜಮೀನೇ ಬೇಕು, ಭೂಮಿನೇ ಬೇಕು ಅಂತಾರೆ. ಬೆಳೆಯೋಕ್ಕೆ ಯಾವುದೇ ಇರಲ್ಲ. ಟ್ಯಾಲೆಂಟ್ ಇರಬೇಕು, ತಲೆಯಲ್ಲಿ ಬುದ್ಧಿ ಇರಬೇಕು. ಇವೆರಡೂ ಇದ್ದರೆ ಮನಸ್ಸು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದು ಉದಾಹರಣೆಗೋಸ್ಕರ ಇದು ತೋರಿಸಿರೋದು ಸ್ನೇಹಿತರೆ ನೋಡಿ. ಇಂಟ್ರೆಸ್ಟ್ ಇರಬೇಕು. ಸಾರಿ, ಬೇಜಾರು ಮಾಡ್ಕೊಡಿ ಸ್ನೇಹಿತರೆ, ಇಂಟ್ರೆಸ್ಟ್ ಇರಬೇಕು. ಬೇಜಾರು ಮಾಡ್ಕೊಬೇಡಿ. ನೀವು ಫಾಲೋವರ್ಸ್ ಒಂದೊಂದ್ಸರಿ ಹಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ಹೊಸಗಳು, ನೀವೆಲ್ಲ ಬೆಳೆದಿರೋರು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಸ್ಟಾರ್ಟ್. ಲೈವಲ್ಲಿ ತೋರಿಸ್ತಿದ್ದೀನಿ. ಬೆಂಗಳೂರು ಟೆರೇಸ್ ಮೇಲೆ ಬೆಳೆದಿರೋದು. ಎಷ್ಟೊಂದು ಗಿಡಗಳು ಬೆಳಿಬೋದು. ಹಂಗೆ ಇಂಟ್ರೆಸ್ಟ್ ಇರಬೇಕು, ಬುದ್ಧಿ ಇರಬೇಕು ಅಂದ್ಬಿಟ್ಟು. ಸಾರಿ, ಬೇಜಾರು ಮಾಡ್ಕೊಬಿಡಿ ನಮ್ಮ ಫಾಲೋವರ್ಸ್. ನೋಡಿ, ಟೆರೇಸ್ ಮೇಲೆ ಇಂಥ ಗಿಡ ಬೆಳೆದಿದೆ ನೋಡಿ. ಮೆಹಂದಿ ಗಿಡ, ಜ್ಯೂಸ್ ಗಿಡ, ಸಾಮಂತಿ ಗಿಡ ನೋಡಿ. ಎಲ್ಲನೂ ನೋಡಿ. ಚಪ್ಪರದವರೆ ಗಿಡ, ಗುಲಾಬಿ ಗಿಡ, ದಂಟಿನ ಸೊಪ್ಪು, ದೊಡ್ಡ ಕನಕಾಂಬರ, ಇದು ಅದೇ ಹೂನಾರೆ ಮಾಡ್ತಾರಲ್ಲ ಜಾಜಿ ಹೂವು, ಅದ್ರ ಗಿಡ ಇವಾಗ ಬಂದಿದೆ ನೋಡಿ. ಎಲ್ಲ ಒಂದು ಆಯ್ ಮಾಡಿ ಆಯ್ ಅಂದ್ಬಿಡಿ. ತುಂಬ ಚೆನ್ನಾಗಿ ಆಯ್ ಅಂದ್ಬಿಡುತ್ತಾ? ನೋಡಿ, ಲೈವಲ್ಲಿ ನೋಡಿದ್ರೆ ಸಾಕು, ಎಷ್ಟು ಚೆನ್ನಾಗಿ ನೋಡ್ತಾರೆ ನೋಡಿ. ಗಿಡಗಳು, ಮರಗಳು ಇಷ್ಟ ಇವ್ರಿಗೂ ತುಂಬಾ ಇಷ್ಟ. ನಮಗೂ ಗಿಡ ಮರ ಅನ್ನೋದೆಲ್ಲ ವೀಕ್ಷಿಕ್ರೆ ತುಂಬಾ ಚೆನ್ನಾಗದ. ನೀವು ಮೇಲ ಗಿಡ ಹೊಲದಲ್ಲೂ ಜಮೀನಲ್ಲೂ ಈ ತರ ಬೆಳೆಯಕ್ ಆಗಲ್ಲ. ತುಂಬಾ ಚೆನ್ನಾಗಿ ಬೆಳೆದಾರ ನೋಡಿ. ಎಷ್ಟು ಖುಷಿ ಅವ್ರಿಗೆ. ನಮ್ಮ ರೈತರಿಗೆ ಹಿಂಗೆ, ರೈತರಿಂದ ಎಲ್ರಿಗೂ ಖುಷಿನೇ, ನಿಮಗೂ ಖುಷಿನೇ. ರೈತರೊಬ್ಬರಿಗೆಲ್ಲ ತೋಟದಲ್ಲಿ ಉಳಿಸುದ, ಬೋರ್ ಹಾಕಿ ನೀರ್ ತೆಗೆದು ಈ ತರ ಎಲ್ಲ ಹಾಕಿ ಬೆಳೆಯಕ್ ನೋಡಿ ಎಷ್ಟು ಚೆನ್ನಾಗಿದೆ. ತೊಂಡೆಕಾಯಿ ಗಿಡನಾ ಇದು? ಇಲ್ಲಿ ಮೇಲ್ಗಡೆ ತೊಂಡೆಕಾಯಿ ಗಿಡ. ತೊಂಡೆಕಾಯಿ ಪಲ್ಯ ಮಾಡ್ತಾರೆ. ದಂಟಿನ ಗಿಡ. ಆದರೂ ಈ ಥರ ಸುಂದರವಾಗಿ ಬೆಳೆಸಿದ್ದಾರೆ ಅಂತ. ಎಷ್ಟು ಚೆನ್ನಾಗಿ ಬೆಳೆಸಿದಾರಲ್ಲ. ಎಷ್ಟು ಹೇಳಿದ್ರು ಎಷ್ಟು ಇರಲ್ಲ ನೋಡಿ. ಇದು ಗುಳ್ಕಾಯಿ ಟೊಮೊಟೊ, ಗುಳ್ಕಾಯಿ ಟೊಮೊಟೊ. ಇದು ನೆಲನಲ್ಲಿ ಗಿಡ. ಇದು ಒಳ್ಳೆ ತಿಂದು ದಂಟಿನ ಗಿಡ. ಎಲ್ಲ ದಂಟಿನ ಸೊಪ್ಪು, ಕಲರ್ ಗಣಕೆ ಸೊಪ್ಪು ಗಿಡ. ಒಂದು ಕಾಣ್ತಾ ಇಲ್ಲಪ್ಪ. ದಾಸವಾಳ ಗಿಡ, ಎಲ್ಲವೂ ಗಿಡ. ಮರ್ಗೆ ಅಂತ ಇದು ತುಂಬ ಸ್ಮೆಲ್ಲು, ದೇವ್ರಿಗೆಲ್ಲ ತುಂಬ ಪ್ರಿಯವಾದ ಇದು, ಒಳ್ಳೆಯದು. ಮರಳೆ ಗಿಡ, ದಾಸವಾಳ ಗಿಡ, ಎರಡೆರಡು ಥರ ದಾಸವಾಳ ಗಿಡ. ಅರ್ಶಿನ, ಅದೇ ಊಟ ಮಾಡ್ತೀವಲ್ಲ, ಅಡುಗೆ ಮಾಡ್ತೀವಲ್ಲ, ಇದು ಗೆಡ್ಡೆಲ್ಲಿ ಬರುತ್ತೆ ಅರ್ಶಿನ ಕೊಂಬು, ಇನ್ನೂ ಬಂದಿಲ್ಲ, ಅದನ್ನು ಹಾಕಿದ್ದಾರೆ. ಟೆರೇಸ್ ಮೇಲೆ ಸ್ನೇಹಿತರೆ ಎಷ್ಟು ಮಾಡಿದ್ದಾರೆ ನೋಡಿ. ಲೈವಲ್ಲಿ ತೋರಿಸ್ತಿದ್ದೀನಿ ನೋಡಿ. ಇದು ಟೀಗೆ ಹಾಕ್ತಾರೆ. ಶುಂಠಿ ಥರ ಸ್ಮೆಲ್, ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿದೆ. ಇದೊಂಥರ ಗುಲಾಬಿ ಗಿಡ, ಸಾಮಂತಿ, ನಿಂಬೆ ಗಿಡ, ಕರಿಬೇವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. ದಾಳಿಂಬೆ, ಪಪ್ಪಾಯಿ ಗಿಡ, ಎಲ್ಲರಿಗೂ ಗೊತ್ತಿರುತ್ತೆ. ಇದು ನೋಡಿ, ಇದು ಮುಖ್ಯವಾಗಿ ಎಲ್ಚಿ ಗಿಡ, ಎಲ್ಚಿ ಮರ ಅಂತ. ನಮ್ಮೂರು ಹಳ್ಳಿ ಸೈಡ್ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಚಿ ಹಣ್ಣು ಬರುತ್ತೆ, ಬ್ರೌನ್ ಕಲರು. ಇದರಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ಎಲ್ಲಿ ಬಿರೋದು ಅಂತೆಲ್ಲ ಮಕ್ಕಳು. ಆಗ ಇದನ್ನು ಹಣ್ಣು ತಗೊಂಡು ಹೋಗ್ತಾರೆ. ಎಲ್ಚಿ ಮರ, ದಾಳಿಂಬೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಡಬ್ಬದಲ್ಲ, ಚೀಲಲ್ಲಿ ಹಾಕಿರೋದು, ಎಲ್ಲ ಚೀಲದಲ್ಲಿ ಮಣ್ಣಲ್ಲಿ ಹಾಕಿರೋದು. ಬೆಂಗಳೂರಲ್ಲಿ ಒಂದು ಟೆರೇಸ್ ಮೇಲೆ ಹಾಕಿರೋದು ಇದು, ರಾಜರಾಜೇಶ್ವರಿ ನಗರದಲ್ಲಿ. ಜನಪ್ರಿಯ ಬೋಟ್ಸ್ ಅಲ್ಲಿ ಬೆಳೆದಿರೋದು ಮಾವಿನ ಮರ, ಹುಣಸೆ ಮರ. ಇದು ಜೇನು ಗಿಡ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ. ಇದು ನಮ್ಮಲ್ಲಿ ಇದು ಕಡ್ಕತ್ತ ಅವರೆಕಾಯಿ ಅಂತ ಹೇಳ್ತಾರೆ. ಇದಕ್ಕೆ ಒಂಥರ ಬೆಣ್ಣೆ ಥರ ಬರ್ತದೆ ಇದರೊಳಗಡೆ. ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕರವಾದ ಬೀಜ. ಇದು ತುಂಬ ರುಚಿಕರವಾಗಿರುತ್ತೆ. ಬೆಂಗಳೂರು ಕನಕಾಂಬರ, ಕುಂಬಳಕಾಯಿ ಗಿಡ. ಇದೇನು ಮರ ಅಂತ ಸರಿಯಾಗಿ ಗೊತ್ತಾಯ್ತಿಲ್ಲ ನನಗೆ ಸ್ನೇಹಿತರೆ. ಇನ್ನೇನು ಗೊತ್ತಿಲ್ಲ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಚುಕ್ಕಿ ಸೊಪ್ಪು, ಊಟಕ್ಕೆಲ್ಲ ಉಪಯೋಗಿಸಿರ್ತೀವಿ, ಮಸೊಪ್ಪೆಲ್ಲ ಚೆನ್ನಾಗಿರುತ್ತೆ. ಮಲ್ಲಿಗೆ ಗಿಡ, ದೊಡ್ಡ ಮಲ್ಲಿಗೆ ಗಿಡ, ನಿಂಬೆ ಗಿಡ,
ಟೆರೇಸಲ್ಲಿ ಹೆಂಗೆ ಮಾಡಿದಾರೆ ನೋಡಿ. ಫಸ್ಟ್ ಕಟ್ಟೆ ಕಟ್ಟಿ ಇಲ್ಲಿ ನೋಡಿ ಯಾವ ಥರ ಮಾಡಿದ್ದಾರೆ. ದಾಳಿಂಬೆ ಹಣ್ಣು ಅಲ್ಲಿ ಇದಿರಲಿ, ದಾಳಿಂಬೆ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ. ದಾಳಿಂಬೆ ಹಣ್ಣುಗಳು ಅವ್ರು ಇನ್ನೂ ಕಿತ್ಕೊಂಡು ತಿಂದಿಲ್ವಲ್ಲ. ಅಲೋವೆರಾ ನಮ್ಮೂರಲ್ಲಿ ಲೋಳೆ ಸರ ಅಂತಾರೆ. ಗಣಕೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ತುಳಸಿ ಗಿಡ, ನುಗ್ಗೆ ಸೊಪ್ಪು, ನುಗ್ಗೆ ಮರ, ಮೂರು ಕಲರು ದಾಳಿಂಬೆ ಗಿಡ ಹಾಕಿರೋದವರು. ಇದೊಂದು ಕಲರು 3 ಥರ ದಾಳಿಂಬೆ ಹಾಕಿದ್ದಾರೆ. ಇದು ನೋಡಿ ಒಂದೆಲಗ ಸೊಪ್ಪು ಅಂತ, ದಂಟಿನ ಸೊಪ್ಪು ಎಲ್ಲ ಚೀಲದಲ್ಲೇ ಮಾಡಿರೋದು. ಸಪೋಟ ಮರ, ಇಲ್ಲೊಂದು ಮಾವಿನ ಮರ ಇದೆ. ಏನು ಗಿಡ ಅಂತ ಸರಿಯಾಗಿ ಗೊತ್ತಾಯ್ತಲ್ಲ ಇರಿ ಸ್ನೇಹಿತರೆ. ಹಾಂ ಬಂದೆ, ಕೆಳಗಡೆ ಇರಿ, ಬರ್ತೀನಿ ನಡೀರಿ. ಹೀರೆಕಾಯಿನ ಗಿಡ, ಹೀರೆಕಾಯಿನೂ ಬಿಟ್ಟಿಲ್ಲ. ನುಗ್ಗೆ ಮರ, ಚೊಟ್ಟಲ್ಸಂದ, ಇದು ನಮ್ಮೂಲಿ ಬೆಳೀತಾರೆ. ಇದು ಚೊಟ್ಟಲ್ಸಂದ ಅಂತಾರೆ ಇದಕ್ಕೆ. ಚಪ್ರ ಹಾಕಿ ಬೆಳಿಬೇಕು ಇದಕ್ಕೆ. ಸಂಪಿಗೆ ಮರ, ಬೆಣ್ಣೆ ಗಿಡ, ಅದು ಊರಲ್ಲೆಲ್ಲ ಬಿಡುತ್ತಿದೆ. ಅಂದರೆ ಪೇಪರ್ ಹೂವು ಅಂತ ಇದೆ, ಕೆಂಪು ಕಲರ್ ದೇವಸ್ಥಾನದ ಹತ್ರ ಎಲ್ಲ ಹಾಕಿರ್ತಾರೆ. ಆ ಥರ ಹೂವು ಇದು ಗಿಡ. ಒಂದು ಗಿಡ ಇದೆ, ಒಂದು ಗಿಡ ಇಲ್ಲ ಅಂತ ಹೇಳೋಕ್ಕಲ್ಲ ಸ್ನೇಹಿತರೆ. ಲೈವಲ್ಲೇ ತೋರಿಸಿದ್ದೀನಿ ನೋಡಿ ಸ್ನೇಹಿತರೆ. ಪುದೀನ, ಇದ್ರ ಗಿಡ, ದೊಡ್ಡಿ ಪತ್ರ. ಇದು ಮೂಳೆ ಏನೇ ಸಮಸ್ಯೆ ಇದ್ದರೂ ಇದನ್ನು ಚಟ್ನಿ ಮಾಡ್ಕೊ ತಿಂದರೆ ತುಂಬ ಒಳ್ಳೆಯದು. ಮೂಳೆಗೆ ಒಂದು ಸ್ಟ್ರೆಂತ್ ಕೊಡುತ್ತೆ. ಇದ್ರ ಹೆಸರು ಏನೋ ಹೇಳ್ತಾರೆ, ಗೊತ್ತಿಲ್ಲ, ಮರ್ತ್ಕೊಬಿಟ್ಟಿದ್ದೀನಿ. ಅದು ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ. ಅಕ್ಕಿ ಸೊಪ್ಪು, ಬಾಳೆ ಗಿಡ, ದೊಡ್ಡಿ ಪತ್ರ. ಇದು 3 ಥರ ಮಲ್ಲಿಗೆ ಗಿಡ ಹಾಕಿದ್ದಾರೆ. 2 ಥರ ಮರಳೆ ಹಾಕಿದ್ದಾರೆ. ಇದು ಸಣ್ಣ ಮರಳೆ, ಕಾಡು ಮರಳೆ ಅಂತ. ಇದು ತೋರಿಸಿದ್ದು ಮಾಮೂಲಿ ಮರಳೆ. ದ್ರಾಕ್ಷಿ, ಇದು ಯಾವ ಕಲರ್ ದ್ರಾಕ್ಷಿ ಅಂತ ಗೊತ್ತಿಲ್ಲ, ಇನ್ನೂ ಹಣ್ಣು ಬಂದಿಲ್ಲ. ಹುಣಸೆ ಮರ, ಪಕ್ಷಿ ನೋಡಿ ಸ್ನೇಹಿತರೆ, ಇಲ್ಲಿ ಗೂಡು ಕಟ್ಕೊಂಡಿದ್ದು. ಗೂಡು ಕಟ್ಕೊಂಡು ಮರಿ ಮಾಡ್ಕೊಂಡು ಹೋಗಿದೆ. ಇಲ್ಲಿ ನೋಡಿ, ಪಕ್ಷಿ ಗೂಡು ಕಟ್ಟಿ ಮರಿ ಮಾಡ್ಕೊಂಡು ಕರ್ಕೊಂಡು ಹೊಂಟೋಗದ ನೋಡಿ. ಪಕ್ಷಿ ಗೂಡು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಗೂಡು ಕಟ್ಟಿದೆ ನೋಡಿ ಸ್ನೇಹಿತರೆ. ಮನೆ ಥರ ಕಟ್ಟಿ ಗೂಡು ಮಾಡ್ಕೊಂಡು ಮರಿನ ತಗೊಂಡೋಗಿದೆ. ಅದೇ ಪರಿಸರ ಅಂದರೆ ಕಿರುನಲ್ಲಿ ಇದು. ಇಲ್ಲ ನಿಂಬೆ ಗಿಡ, ಎಲ್ಲ ಸೊಪ್ಪಿನ ಗಿಡಗಳು. ಅಯ್ಯಪ್ಪ, ಹಾಂ ಅಡೇರಿ ಬತ್ತಿ ಆಯಿತು. ಮಲ್ಲಿಗೆ ಗಿಡ, ಸರಿ ಆಯಿತು. ಇದು 2 ಸುತ್ತಿನ ಮಲ್ಲಿಗೆ ಗಿಡ ನೋಡಿ, ಎಷ್ಟು ದಪ್ಪಕ್ಕೆ ಚೆನ್ನಾಗಿದೆ. ಇದೊಂದು ದಾಸವಾಳ ಅಲ್ಲ, ಸಾರಿ, ಗುಲಾಬಿ ಗಿಡ, ಇರ್ಲಿಕಾಯಿನ ಗಿಡ. ಇದು ಇಪ್ಪನೇರಳೆ, ರೇಷ್ಮೆ ಹುಳು, ರೇಷ್ಮೆ ಸೀರೆ ಎಲ್ಲ ಮಾಡ್ತಾರೆ. ರೇಷ್ಮೆ ಹುಳಿಗೆ ಇದನ್ನೇ ಕಟ್ ಮಾಡಿ ರೇಷ್ಮೆ ಹುಳುನ ತಯಾರು ಮಾಡಿ ರೇಷ್ಮೆ ಸೀರೆ ಮಾಡೋದು. ಮೈಸೂರು ಸಿಲ್ಕ್ ಸ್ಯಾರಿ ಅಂತಿರಲ್ಲ, ಈ ಸೊಪ್ಪು ಹಾಕಿ ಆ ಹುಳುಗಳನ್ನ ಮೇಯಿಸಿ ಅದರಿಂದ ತಯಾರು ಮಾಡೋದು. ಇಪ್ಪನೇರಳೆ ಸೊಪ್ಪು ಅಂತ ಇದಕ್ಕೆ ಹೆಸರು ಹೇಳೋದು ನಮ್ಮೂರಲ್ಲಿ. ರೇಷ್ಮೆ ಹುಳು, ದೊಡ್ಡ ಕನಕಾಂಬರ, ಸೀಬೆ ಗಿಡ, ಸೀತಾಫಲ. ಇದ್ರ ಬಗ್ಗೆನೂ ತೋರಿಸ್ತೀನಿ ಮೊದಲೇ ನೋಡಿ, ತುಂಬ ಒಳ್ಳೆಯದು. ಇಲ್ಲೊಂದು ಇದು ನುಗ್ಗೆ ಮರ ಇದೆ, ಕಿತ್ಲೆ ಹಣ್ಣು ಮರ ಇದೆ, ಇಲ್ಲೊಂದು ದಾಳಿಂಬೆ ಇದೆ, ಇಲ್ಲೊಂದು ಕಲರು ನೋಡಿ, ಸೀಬೆ ಮರ. ಎಲ್ಲ ತರಾವರಿ ಕಲರ್ಫುಲ್ ಗುಲಾಬಿ ಗಿಡಗಳು. ಹೂವು ಬಿಟ್ಟಿಲ್ಲ ಇನ್ನು, ಹೂವು ಬಂದು ಕಟ್ ಮಾಡಿದ್ದಾರೆ. ಕರಿಬೇವಿನ ಗಿಡ, ಏನು ಸೋ ಗಿಡ ಅನಿಸುತ್ತೆ ಗೊತ್ತಿಲ್ಲ. ಹೂವು ನೋಡಿ ಎಷ್ಟು ಬಿದ್ದಬೇಕು, ಕನಕಾಂಬರ ಹೂವು. ಹಾಗಲಕಾಯಿ ಗಿಡ ನೋಡಿ, ಒಂದು ಹಾಗಲಕಾಯಿ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ನೀವು ಈ ಥರ ಬೆಳೆಸಿ. ಜಮೀನೇ ಬೇಕು ಅಂತ ಏನಿಲ್ಲ, ಬೆಳೆಯೋಕ್ಕೆ ಟ್ಯಾಲೆಂಟ್ ಬೇಕು, ಇಷ್ಟ ಇರಬೇಕು, ಖುಷಿ ಇರಬೇಕು. ಕಿತ್ಲೆ ಹಣ್ಣು ಇನ್ನೂ ಹಣ್ಣಾಗಿಲ್ಲ, ಕಾಯಿ ಇದು. ಟೆರೇಸ್ ಮೇಲೆ ಬೆಳ್ತಾ ಇರೋದು ಸ್ನೇಹಿತರೆ, ಭೂಮಿಲಿ ಹಾಕಿಲ್ಲ. ನೋಡಿ ಹೆಂಗೆ ಕಟ್ಟಿದ್ದಾರೆ ಸುತ್ತ ಈ ಥರ ಕಟ್ಟೆ ಕಟ್ಟಿ ನೋಡಿ. ಪಾಟಲ್ಲಿ ಎಲ್ಲ ಡಬ್ಬಗಳಲ್ಲಿ, ಪಾಟಲ್ಲಿ ಪ್ಲಾಸ್ಟಿಕ್ ಚೀಲ, ಇದು ಪಾಟ್ ಥರ, ಇದರಲ್ಲೇ ಎಲ್ಲ ಬೆಳೆದಿರೋದು.
ಪಾಡ್ ಥರ ಕಟ್ಟಿಸಿ ಕಟ್ಟೆ ಥರ ಎಷ್ಟು ಚೆನ್ನಾಗಿ ಬೆಳೆದ್ರಿ. ತೋಟ ಇಲ್ಲೇ ಮನೆ ಮೇಲೆ ಕೆಳಗಡೆ ವಾಸ, ಮೇಲೆ ತೋಟ ಥರ ಬೆಳೆಸ್ಬೇಕು ಅಂದ್ರೆ ಒಂದು ಟ್ಯಾಲೆಂಟ್ ಬೇಕು, ಒಂದು ಖುಷಿ ಬೇಕು. ಎಷ್ಟು ದಪ್ಪ ದಾಳಿಂಬೆ ಗಿಡ ಬೆಳೆದಿದೆ ನೋಡಿ, ಯಾವ ಭೂಮಿಲಿ ಹಾಕಿದ್ರು ಬರಲ್ಲ ಆ ಥರ ದಪ್ಪ ಇದೆ ನೋಡಿ. ನಿನ್ನೆ ಎಷ್ಟು ದಪ್ಪ ಇದೆ, ತುಂಬ ಖುಷಿ ಆಯಿತು. ನನಗಿಷ್ಟ ತುಂಬ. ನಮ್ಮ ಅತ್ತೆ ಸೋದರತೆನೂ ಪರಿಸರ ಪ್ರೇಮಿ, ನಮಗೂ ಇಷ್ಟ. ನಮ್ಮ ಅಮ್ಮನೂ ಪರಿಸರ ಪ್ರೇಮಿ, ನಮ್ಮ ಚಿಕ್ಕಮ್ಮನಂತೂ ಅವರು ಅಷ್ಟೇ. ಗಿಡ ಮರಗಳಂತೂ ತುಂಬ ಇಷ್ಟ, ನಮಗೂ ಇಷ್ಟ. ಆದರೆ ಈ ಥರ ಬೆಳೆಸ್ಬೇಕು ಅಂದ್ರೆ ಒಂದು ಸ್ವಲ್ಪ ಶ್ರಮ ಪಡಬೇಕು. ಇದು ನೋಡಿದ್ಮೇಲೆ ಖುಷಿ ಆಗ್ತಾಯಿದೆ. ಒಂದಷ್ಟೆಲ್ಲ ಜಮೀನು ಇದ್ದರೆ, ಜಾಗ ಇದ್ದರೆ, ನಮ್ಮ ಟೆರೇಸ್ ಅಂತ ನಮಗೂ ಸ್ವಂತ ಮನೆ ಇದ್ದರೆ ಮಾಡ್ಬೋದು. ನಮ್ಮ ಸ್ವಂತ ಮನೆಯಲ್ಲಿ ಹಂಗಾಗಿ ಮಾಡೋಕ್ಕಾಯ್ತಿಲ್ಲ. ನಮ್ಗೆ ಇಷ್ಟ ತುಂಬ. ಅದು ತುಂಬ ಶ್ರಮಪಟ್ಟು ಮಾಡಿದ್ದಾರೆ, ಹಾಗೆ ಖರ್ಚು ಮಾಡಿದ್ದಾರೆ. ಅದು ಗೆಣಸು ಭೂಮಿಲಿ ಬರುತ್ತೆ, ಗೆಣಸು ಇನ್ನೂ ಬಂದಿಲ್ಲ. ಗೆಣಸಿನ ಗಿಡ ಎಲ್ಲ ಟೆರೇಸ್ ಮೇಲೆ ಫುಲ್ಲು. ಎಷ್ಟು ಖುಷಿ ಆಯ್ತದೆ ಸ್ನೇಹಿತರೆ, ಇಷ್ಟು ಚೆನ್ನಾಗಿ ಹಿಂಗೆ ಬೆಳೆದಿದ್ದಾರಲ್ಲ. ಒಂದು ಟ್ಯಾಲೆಂಟ್ ಬೇಕು, ಇಷ್ಟ ಇರಬೇಕು, ಖುಷಿ ಇರಬೇಕು. ನೋಡಿ, ನೀವು ಇಷ್ಟಪಟ್ಟು ಈ ಥರ ಮಾಡಿ ಚೆನ್ನಾಗಿರುತ್ತೆ. ಭೂಮಿನೇ ಬೇಕು ಅಂತೇನಿಲ್ಲ, ತಲೆಯಲ್ಲಿ ಬುದ್ಧಿದ್ರೆ ಸಾಕು. ನಮ್ಮ ತಲೆಯಲ್ಲಿ ಆರಾಮಾಗಿ ಬೆಳಿಬೋದು. ನಾನು ವಿಡಿಯೋ ತಪ್ಪಿರೋ ಕ್ಷಮೆ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಎಲ್ಲ ಥರನೂ ತೋರಿಸ್ಬೇಕು ಅನ್ನೋ ಆಸೆ ಸ್ನೇಹಿತರೆ. ನನ್ನ ಫಾಲೋವರ್ಸ್ಗಳು ಜಾಸ್ತಿ ಆದಷ್ಟು ಖುಷಿ, ಹುಮ್ಮಸ್ಸು. ನಾನು ಲೈವಲ್ಲಿ ವೀಡಿಯೋ ಮಾಡೋದು, ಯಾವುದ್ರಲ್ಲಾದರೂ ವೀಡಿಯೋ ಮಾಡ್ಬೋದು. ಆದರೆ ಫಾಲೋವರ್ಸ್ ಬಂದಿಲ್ಲ ಅಂದರೆ ನಾನು ಮಾಡೋ ವೀಡಿಯೋಗೆ ಏನು ಪ್ರಯತ್ನ, ನಾನು ಮಾಡೋ ವೀಡಿಯೋಗೆ ಇಷ್ಟ ಇಲ್ವೋ ಅವ್ರಿಗೆ ಏನಾದರೂ ಬೇಜಾರಾಗುತ್ತೆ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡೋದಷ್ಟು ನನಗೆ ಖುಷಿ. ಎಲ್ಲ ಥರ ವೀಡಿಯೋಗಳು ಮಾಡಬೇಕು ಅನ್ನೋ ಆಸೆ. ನಮ್ಮ ಡ್ಯಾನ್ಸು, ಹಾಡು ಎಲ್ಲ ಏನೂ ಬರೋಲ್ಲ. ಇದೇ ಥರ ಗಿಡ ಮರಗಳು ತೋರಿಸ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ತುಂಬ ಇಷ್ಟ ಅಂದರೆ ಎಲ್ಲರೂ ಎಲ್ಲನೂ ಡ್ಯಾನ್ಸು, ಹಾಡು ಎಲ್ಲನೂ ಮಾಡ್ತಾರೆ. ಆದರೆ ವೀಡಿಯೋಗಳು ತೋರಿಸಿ ಮಾಡೋದು ಒಂದು ಖುಷಿ ಅಲ್ವಾ ಸ್ನೇಹಿತರೆ. ಹಿಂಗೆ ನೋಡಿ, ಈ ಥರ ಎಲ್ಲ ಟೆರೇಸ್ ಮೇಲೆ ಬೆಳೆದಿರೋದೆ. ಚೀಲ ಥರ ಪಾಟು. ಭೂಮಿಲಂತೂ ಒಂದೂ ಹಾಕಿಲ್ಲ, ಎಲ್ಲ ಪಾಟು ಚೀಲ ಥರ ಪಾಟು ನೋಡಿ, ಎಷ್ಟು ಸುಂದರವಾಗಿದೆ. ಓಕೆ ಬಾಯ್ ಸ್ನೇಹಿತರೆ, ಸಪೋರ್ಟ್ ಮಾಡಿದೆ ಈ ಥರ.